ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಹಲವಾರು ಸುಪ್ರೀಂ ಕೋರ್ಟಿನ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೆ. ಆ್ಯಂಡ್ ಇವತ್ತು ಮತ್ತೊಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಗ್ಗೆ ನಾನು ನಿಮಗೆ ಹೇಳಿಕೆ ಬಂದಿದ್ದೀನಿ ಗೈಸ್. ಐ ಹೋಪ್ ಕಾನೂನುಗಳ ಬಗ್ಗೆ ನಿಮ್ಮ ಹತ್ರನೂ ಕೂಡ ಅರಿವು ಮೂಡ್ತಾ ಇದೆ. ಈ ಒಂದು ತರಗತಿಗಳು ನಿಮಗೆ ಉಪಯೋಗ ಆಗ್ತಿದ್ದಾವೆ ಅಂತ. ಉಪಯೋಗ ಆಗ್ತಿದ್ರೆ ನೀವು ನೋಡ್ರಿ, ನಿಮಗೆ ಗೊತ್ತಿದ್ದವ್ರಿಗೂ ಕಳಿಸ್ರಿ. ಭಾರತದೊಳಗೆ ನೀವು ಎಲ್ಲಿವರೆಗೂ ಜೀವಂತವಾಗಿರ್ತೀರಿ ಅಲ್ಲಿವರೆಗೂ ಕಾನೂನುಗಳನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಕಾನೂನುಗಳು ಯಾರಿಗೆ ಗೊತ್ತಿರ್ತವೆ ಅವರು ಯಾರ ಮುಂದೆ ತಲೆಬಾಗುವ ಅವಶ್ಯಕತೆ ಇಲ್ಲ. ಆ್ಯಂಡ್ ಕಾನೂನನ್ನು ಕಾಪಾಡಿದರೆ ದ್ಯಾಟ್ಸ್ ಮೋರ್ ದೆನ್ ಇನಫ್ ಗೈಸ್. ಇವತ್ತಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಜಜ್ಮೆಂಟ್ ಹೆಸರೇ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. 2018ರಲ್ಲಿ ಬಂದಂಥ ಈ ಜಜ್ಮೆಂಟ್ ಭಾರತದೊಳಗೆ 1860ರಿಂದ ಆಲ್ಮೋಸ್ಟ್ 150 ಇಯರ್ಸ್ಗಿಂತನೂ ಹೆಚ್ಚಿಗೆ ಜಾರಿ ಒಳಗಿದ್ದಂಥ ಸೆಕ್ಷನ್ IPC ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 497, ದಟ್ ಈಸ್ ಇದು ಏನನ್ನ ಹೇಳುತ್ತೆ, ಅಡಲ್ಟ್ರಿ ಅಂತ ಇಂಗ್ಲೀಷ್ ಒಳಗೆ ಕರಿತೀವಿ, ವ್ಯಭಿಚಾರ. ಓಕೆ, ವ್ಯಭಿಚಾರದ ಇದನ್ನು ಕಾನೂನುಬದ್ಧಗೊಳಿಸಿತ್ತು. ಎಂಥ ಒಂದು ಘೋರ ಕಾನೂನು ನಮ್ಮ ದೇಶದೊಳಗಿತ್ತು. ಇದನ್ನು ರದ್ದು ಮಾಡಲಿಕ್ಕೆ ಒಂದು PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಜೋಸೆಫ್ ಶೈನ್ ಅನ್ನುವಂಥ ಕೇರಳದ ಈ ವ್ಯಕ್ತಿ ಹಾಕ್ತಾರೆ. ಅದು ಆದಮೇಲೆ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಹಸ್ಬೆಂಡ್ ಈಸ್ ನಾಟ್ ದ ಮಾಸ್ಟರ್ ಆಫ್ ವೈಫ್. ಅಂದರೆ ಇಲ್ಲಿ ವೈಫ್ ಆದವಳು ದನ ಅಲ್ಲ, ಅದನ್ನು ಕಾಯುವಂಥ ಓನರ್ ಹಸ್ಬೆಂಡ್ ಅಲ್ಲ. ಓಕೆ, ಸೊ ಇಬ್ಬರಿಗೂ ಕೂಡ ಸಮಾನ ಹಕ್ಕು ಇರಬೇಕು ಅಂತ ಹೇಳಿಬಿಟ್ಟು ಕೋರ್ಟು ಈ ಒಂದು ಪ್ರಕರಣದೊಳಗೆ ಹೇಳಿದ್ದನ್ನು ನಾವು ಕಾಣ್ತೀವಿ ಗೈಸ್. ಹಾಗಾದರೆ ಏನು ಬ್ಯಾಕ್ಗ್ರೌಂಡ್ ಏನು, ಹಿನ್ನೆಲೆ ಏನು ಅನ್ನೋದನ್ನು ಒನ್ ಬೈ ಒನ್ ಆಗಿ ಹೇಳ್ತಾ ಹೋಗ್ತೀನಿ. ಸ್ಟೋರಿನ ಹೇಳ್ತೀನಿ, ನೀವು ಕೇಳ್ರಿ. ಭಾರತೀಯ ದಂಡ ಸಂಹಿತೆ ಇಂಡಿಯನ್ ಪೀನಲ್ ಕೋಡ್ 1860 ಸೆಕ್ಷನ್ 497 ಹೇಳುತ್ತೆ, ಪರಪುರುಷರ ಸಂಘ ಅಡಲ್ಟ್ರಿ ಎಂಬ ಕಾನೂನು ಒಂದು 1860ರಿಂದ ಭಾರತದೊಳಗೆ ಜಾರಿ ಒಳಗಿತ್ತು. ಓಕೆ, ಸೊ ಪರಪುರುಷರ ಸಂಘ ಅಥವಾ ವ್ಯಭಿಚಾರ ಅಥವಾ ಅಡಲ್ಟ್ರಿ ಅಂತ ಕರಿತೀವಿ. ಇದ್ರ ಪ್ರಕಾರ ಹಿಂಗಂದ್ರೆ ಏನು ಅಂದರೆ, ಒಬ್ಬ ವಿವಾಹಿತ ಪುರುಷ, ವೆರಿ ಇಂಪಾರ್ಟೆಂಟಾ, ಇಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ರಿ, ಒಬ್ಬ ವಿವಾಹಿತ ಪುರುಷ ಮತ್ತೊಬ್ಬ ವಿವಾಹಿತ ಹೆಣ್ಣು ಮಗಳೊಂದಿಗೆ ಅವಳ ಪತಿಯ ಅನುಮತಿ ಇಲ್ಲದೆ ಲೈಂಗಿಕ ಸಂಪರ್ಕವನ್ನು ಹೊಂದಿದರೆ ಆ ಪುರುಷನನ್ನು ಅಪರಾಧಿಯನ್ನಾಗಿ ನೋಡಲಾಗ್ತಿತ್ತು. ವೆರಿ ಇಂಪಾರ್ಟೆಂಟಾ, ಸರಿಯಾಗಿ ತಿಳ್ಕೊಳ್ರಿ. ಸೊ ಒಬ್ಬ ವಿವಾಹಿತ ಪುರುಷ ವಿವಾಹಿತ ಹೆಣ್ಣು ಮಗಳೊಂದಿಗೆ ಸಂಬಂಧ ಹೊಂದಿದ್ರೆ, ವ್ಯಭಿಚಾರ ಹೊಂದಿದ್ರೆ, ಓಕೆ, ಸೊ ಅವರ ಪತಿಯ ಅನುಮತಿ ಇಲ್ಲದೆ ಒಂದು ಇಲ್ಲಿಗಲ್ ಅಫೇರ್ಸನ್ನು ಹೊಂದಿದ್ರೆ, ಸಂಬಂಧ ಹೊಂದಿದ್ರೆ ಆ ಪುರುಷನಿಗೆ ಜೈಲ್ ಶಿಕ್ಷೆ ಹಾಕಿತ್ತು. ಎಷ್ಟು ವರ್ಷ? 5 ವರ್ಷ ಜೈಲ್ ಶಿಕ್ಷೆ ಹಾಕಿತ್ತು. ಆದರೆ ಮಹಿಳೆಗೆ ಇಲ್ಲಿ ಶಿಕ್ಷೆ ಹಾಕಿದ್ದಿಲ್ಲ. ವೆರಿ ಇಂಪಾರ್ಟೆಂಟಾ, ಓನ್ಲಿ ಪುರುಷನಿಗೆ ಮಾತ್ರ ಶಿಕ್ಷೆ ಆಗ್ತಿತ್ತು. ಆಮೇಲೆ ಇಲ್ಲಿ ನನ್ನ ಹೆಂಡತಿ ಜೊತೆ ಇನ್ನೊಬ್ಬ ಪುರುಷ ಹಿಂಗೆ ಮಾಡ್ತಿದ್ದಾನೆ, ತಪ್ಪು ಮಾಡ್ತಿದ್ದಾನೆ, ಅಥವಾ ಇವರಿಬ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಓನ್ಲಿ ಪುರುಷ ಮಾತ್ರ ಕಂಪ್ಲೇಂಟ್ ಕೊಡಬೇಕು. ನನ್ನ ಗಂಡ ಇನ್ನೊಬ್ಬ ಮಹಿಳೆ ಜೊತೆಗೆ ಈ ಒಂದು ಕಳ್ಳ ಸಂಬಂಧವನ್ನು ಇಟ್ಕೊಂಡಿದ್ದಾನೆ ಅಂತ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಡಲಿಕ್ಕೆ ಅಲವು ಇರಲಿಲ್ಲ. ಓನ್ಲಿ ಗಂಡ ಮಕ್ಕಳು ಮಾತ್ರ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಅಲವು ಇತ್ತು. ಆದರೆ ಹೆಣ್ಣು ಮಗಳಿಗೆ ಯಾವುದೇ ಶಿಕ್ಷೆ ಇರಲಿಲ್ಲ. ನೋಡಿ, ಇಲ್ಲಿ ವ್ಯಭಿಚಾರ ಮಾಡಿದರೆ ಗಂಡು ಹೆಣ್ಣು ಇಬ್ಬರು ಇಲ್ಲರೆ ಹೆಂಗೆ ವ್ಯಭಿಚಾರ ಆಗುತ್ತೆ ನೀವೇ ಹೇಳಿ. ಹಾಗಂದ್ರೆ ಇಲ್ಲಿ ಯಾಕೆ ಹೆಣ್ಣು ಮಕ್ಕಳಿಗೆ ಶಿಕ್ಷೆಯನ್ನು ಕೊಟ್ಟಿಲ್ಲ? ಆಮೇಲೆ ಈ ಕಾನೂನು ಏನು ಪರಿಗಣಿಸ್ತದೆ ಅಂದರೆ, ಈ ಕಾನೂನು ಹೆಣ್ಣು ಮಗಳು ಬಲವಂತವಾಗಿದ್ದಾಳೆ, ಅಂದರೆ ಆ ಹೆಣ್ಣು ಮಗಳಿಗೆ ಇಷ್ಟ ಇಲ್ಲದೆ ಇದ್ರೂ ಬಲವಂತವಾಗಿ ವ್ಯಭಿಚಾರವನ್ನು ಪುರುಷನೇ ಮಾಡಿದಾನೆ, ಆದ್ದರಿಂದ ಪುರುಷನನ್ನು ಶಿಕ್ಷಿಸಬೇಕು ಅಂತ ಈ ಕಾನೂನು ಹೇಳ್ತಿತ್ತು.
ಓಕೆ, ಸೊ ಇಲ್ಲಿ ಊಹೆ ಮಾಡ್ತಿತ್ತಂತೆ ಈ ಕಾನೂನು, ಎಸ್ ಪುರುಷಂದೇ ತಪ್ಪು. ಓಕೆ, ಇಲ್ಲಿ ಹೆಣ್ಣು ಬಲವಂತವಾಗಿದ್ದಾಳೆ ಅಂತ ಹೇಳಿಬಿಟ್ಟು ನೋಡಿ, ಇಂಥ ಅದೆಷ್ಟೋ ಕಾನೂನುಗಳು ಇನ್ನೂ ಕೂಡ ಇದ್ದಾವೆ. ಇದು ಇನ್ನೂ ಮುಗ್ದಿಲ್ಲ. ಓಕೆ, ಇದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದರೂ ಕೂಡ ಮುಗ್ದಿಲ್ಲ. ಸೊ ವ್ಯಭಿಚಾರ ಗಂಡು ಮತ್ತು ಹೆಣ್ಣಿನ ಇಬ್ಬರ ಅನುಮತಿ ಇಲ್ಲದೆ ಹೆಂಗೆ ನಡೆಯುತ್ತೆ? ಸೊ ಇಂಥ ಒಂದು ಡಾರ್ಕೋನಿಯನ್ ಕಾನೂನು ಬದಲಾವಣೆ ಆಗಲಿಕ್ಕೆ 150ಕ್ಕಿಂತ ಹೆಚ್ಚು ವರ್ಷಗಳು ಕಾಲ ಕಾಯಬೇಕಾಯಿತು ಗೈಸ್. ಇದು ಹೆಣ್ಣು ಮಕ್ಕಳನ್ನು ಪತಿಯ ಸ್ವತ್ತಿನಂತೆ ನೋಡುತ್ತಿದ್ದ ಆರ್ಕಿಕ್ ಲಾ ಆಗಿತ್ತು. ಇನ್ನೊಂದು ಭಾಳ ಸರ್ತಿ ಇಲ್ಲಿ ನೋಡ್ರೆ, ಇಲ್ಲಿ ಇನ್ನೊಂದಿದೆ. ಇನ್ ಕೇಸ್ ಒಬ್ಬ ಎ ಅನ್ನುವಂಥ ಹಸ್ಬೆಂಡ್ ಇದ್ದಾನೆ, ಓಕೆ, ಅವನೇನಾದರೂ ಬಿ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ ಹತ್ರ ಇವನ ವೈಫನ್ನು ಕಳಿಸ್ತಾನೆ ಅಂದರೆ, ಓಕೆ, ಈ ಒಂದು ಪ್ರಕರಣದೊಳಗೆ ಇದನ್ನು ವ್ಯಭಿಚಾರ ಅಂತ ಅನ್ನೋದಿಲ್ಲ ಅಂತೆ. ಪುರುಷನೇ ಅಂದರೆ ಹಸ್ಬೆಂಡೇ ಅವನ ಮದುವೆ ಆದಂಥ ಹೆಂಡತಿಯನ್ನು ಕಳಿಸಿದರೆ ಅದು ವ್ಯಭಿಚಾರ ಅಲ್ಲಂತೆ. ಆದರೆ ಇವನ್ ಪರ್ಮಿಷನ್ ಇಲ್ಲರೆ ಇನ್ನೊಬ್ಬ ಪುರುಷನ ಹತ್ರ ಹೋದರೆ ಅದು ವ್ಯಭಿಚಾರ ಅಂತೆ. ಕಾನೂನುಗಳನ್ನ ಹೆಂಗೆ ಮಾಡಿದ್ದಾರೆ ನೋಡಿ. ಆ್ಯಂಡ್ ಇದು ಈ ಪ್ಯಾಟ್ರಿಯಾರ್ಕಿಯಲ್ ಕಾನೂನನ್ನು ಪ್ರಶ್ನಿಸಿದಂಥ ಜೋಸೆಫ್ ಸೈನಿ, ಓಕೆ, ಇವರು ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಪ್ರಶ್ನಿಸ್ತಾರೆ. ಯಾಕೆ ಓನ್ಲಿ ಪುರುಷನಿಗೆ ಮಾತ್ರ ಕಂಪ್ಲೇಂಟ್, ಪುರುಷನಿಗೆ ಮಾತ್ರ ಶಿಕ್ಷೆ ಕೊಡಬೇಕು? 5 ವರ್ಷ ಶಿಕ್ಷಣ ಓನ್ಲಿ ಪುರುಷನಿಗೆ ಮಾತ್ರ ಯಾಕೆ ಕೊಡಬೇಕು? ಎಲ್ಲ ಕೇಸ್ ಒಳಗೂ ಬರೀ ಪುರುಷ ಮಾತ್ರ ಮಹಿಳೆಯನ್ನು ಫೋರ್ಸ್ ಮಾಡಿರೋದಿಲ್ಲ, ಕೆಲವೊಂದು ಕೇಸ್ ಒಳಗೆ ಮಹಿಳೆನೂ ಪುರುಷನನ್ನು ಫೋರ್ಸ್ ಮಾಡಿರ್ತಾರೆ. ಸೊ ಅಲ್ಲೇನು? ಸೊ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ಇವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಶ್ನೆಗಳನ್ನ ಮಾಡ್ತಾರೆ. ಪಿಟಿಷನರ್ ಅಂದರೆ ಜೋಸೆಫ್ ಶೈನಿ, ಇವರು NRI ಇದ್ದರು, ನಾನ್ ರೆಸಿಡೆಂಟ್ ಇಂಡಿಯನ್ ಇದ್ದರು, ಕೇರಳದ ಮೂಲದ ಒಬ್ಬ ವ್ಯಕ್ತಿಯಾಗಿದ್ದರು. ಸೊ ಇವರ ಮನವಿ ಏನಂದರೆ, ಹೆಣ್ಣು ಮಕ್ಕಳ ಮೇಲೆ ನಡೆಯುವ ವೈವಾಹಿಕ ನಿಯಂತ್ರಣ ಆಗುತ್ತೆ ಇದು. ಅವ್ರ ಗಂಡ ಹೇಳಿದರೆ ಅವಳು ವ್ಯಭಿಚಾರದೊಳಗೆ ಭಾಗಿಯಾಗ್ಬೋದು, ಇಲ್ಲಿ ಕ್ರಿಮಿನಲ್ ಕೇಸ್ ಆಗೋದಿಲ್ಲ ಅಂತೆ. ಆದರೆ ಗಂಡ ಹೇಳ್ದೇನೆ ಭಾಗಿಯಾದರೆ ಇಲ್ಲಿ ಓನ್ಲಿ ಗಂಡಿಗೆ ಮಾತ್ರ ಜೈಲು ಶಿಕ್ಷೆ ಅಂತೆ, ಹೆಣ್ಣು ಮಗಳಿಗೆ ಜೈಲು ಶಿಕ್ಷೆ ಆಗೋದಿಲ್ಲ ಅಂತೆ. ಓಕೆ, ಅಂದರೆ ಇಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವೆ ಸಮಾನತೆ ಹೋಯಿತು. ಓಕೆ, ಅನ್ಈಕ್ವಲ್ ಸ್ಟೇಟಸ್ ಬಂತು. ಇದು ಸಂವಿಧಾನದ ಮೂಲಭೂತ ಹಕ್ಕಿಗೆ ವಿರುದ್ಧ ಆಗೈತಿ. ಕೊಟ್ಟರೆ ಇಬ್ಬರಿಗೂ ಅಡಲ್ಟ್ರಿಗೆ ಪರ್ಮಿಷನ್ ಕೊಡಬೇಕು, ಇಲ್ಲ ಅಂದರೆ ಇಬ್ಬರಿಗೂ ಕೊಡಬಾರ್ದು. ಹೆಂಡತಿ ಮಾತ್ರ ಮಾಡ್ಬೋದು ಅಥವಾ ಗಂಡ ಮಾತ್ರ ಮಾಡ್ಬೋದು, ಗಂಡು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಕೂಡ ತಪ್ಪು ಅಂತಾನೆ ಇವರು ಪ್ರಶ್ನೆ ಮಾಡಿದರು ಗೈಸ್. ಸೊ IPC ಸೆಕ್ಷನ್ 497 ಇದು ಹೇಳುತ್ತೆ ಪರಪುರುಷರ ಸಂಘ. ಓಕೆ, ಆ್ಯಂಡ್ CRPC ಸೆಕ್ಷನ್ 198 ಸಬ್ ಕ್ಲಾಸ್ 2 ಇದು ಪತಿ ಮಾತ್ರ ದೂರು ಕೊಡಬಹುದು ಅಂತ ಹೇಳುತ್ತೆ. ಅಂದರೆ ಈ ವ್ಯಭಿಚಾರ ನಡೀತಿದ್ರೆ ಓನ್ಲಿ ಪತಿ ಮಾತ್ರ ದೂರು ಕೊಡ್ಬೋದು, ಪತ್ನಿ ದೂರು ಕೊಡಂಗಿಲ್ಲ ಅಂತ ಹೇಳುತ್ತೆ. ಇವೆರಡೂ ಕೂಡ ಪ್ರಶ್ನೆ ಮಾಡಿದರು. ಹೆಣ್ಣು ಮಗಳು ದೂರು ಕೊಡಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಯಾಕೆ ಗಂಡಿಗೆ ಮಾತ್ರ ಕೆಲವೊಂದು ಹಕ್ಕು, ಹೆಣ್ಣಿಗೆ ಮಾತ್ರ ಕೆಲವೊಂದು ಹಕ್ಕು ಯಾಕೆ ಕೊಡಲಾಗಿದೆ? ಓಲ್ಡನ್ ಡೇಸ್ ಒಳಗೆ ಊರೊಳಗೆ ಯಾರಾದರೂ ರಿಚೆಸ್ಟ್ ಪರ್ಸನ್ ಅಂತ ಇದ್ದರೆ ಅವ್ರ ಹತ್ರ ಆ ಹಳ್ಳಿಯೊಳಗಿರುವಂಥ ಬಡವರ ಹೆಣ್ಮಕ್ಳು ಅವ್ರ ಪುರುಷರೇ ಆ ಹೆಣ್ಮಕ್ಳನ್ನ ಕರೆಸಿ ಬರುವಂಥ ಅದು ಎಷ್ಟೋ ಸ್ಟೋರಿಗಳನ್ನ ನಾವು ಕೇಳಿದ್ದೀವಿ. ಅಂದರೆ ಇಲ್ಲಿ ಹೆಣ್ಮಕ್ಳನ್ನು ಒಂದು ಆಬ್ಜೆಕ್ಟ್ ಥರ ನೋಡಲಾಗ್ತಿತ್ತು. ಆ್ಯಂಡ್ ಸೊ ಅದೇ ಮುಂದುವರೆದಿತ್ತು ನಮ್ಮ ಸೊಸೈಟಿ ಒಳಗೆ. ಮನವಿ ಪ್ರಕಾರ ಈ ಎರಡೂ ಕಾನೂನುಗಳು ಯಾವ ಹಕ್ಕನ್ನು ಉಲ್ಲಂಘನೆ ಮಾಡ್ತವೆ? ಓಕೆ, ಇವೆರಡೂ ಕಾನೂನುಗಳು ಆರ್ಟಿಕಲ್ 14, ಓಕೆ, ಡೆಫಿನೆಟ್ಲಿ ಸಮಾನತೆ ಹಕ್ಕು. ಓನ್ಲಿ ಪುರುಷನಿಗೆ ಮಾತ್ರ ಶಿಕ್ಷೆ ಕೊಡಬೇಕು ಅನ್ನೋದು ತಪ್ಪು. ಮತ್ತು ಪುರುಷ ಮಾತ್ರ ಕಂಪ್ಲೇಂಟ್ ಮಾಡ್ಬೋದಂತೆ, ಮಹಿಳೆ ಕಂಪ್ಲೇಂಟ್ ಮಾಡಂಗಿಲ್ಲ ಅಂತ. ಇವೆರಡೂ ಸಮಾನತೆಗೆ ವಿರುದ್ಧ ಆಗ್ಯವು. ನೆಕ್ಸ್ಟ್ ಆರ್ಟಿಕಲ್ 15 ಲಿಂಗ ಆಧಾರದ ಮೇಲೆ ಭೇದ ಭಾವ ನಿಷೇಧ ಮಾಡಲಾಗಿದೆ. ಇಲ್ಲಿ ಪುರುಷ ಮಾತ್ರ ಕಂಪ್ಲೇಂಟ್ ಮಾಡಬೇಕು, ಮಹಿಳೆ ಕಂಪ್ಲೇಂಟ್ ಮಾಡಂಗಿಲ್ಲ ಅನ್ನೋದು ಕೂಡ ತಪ್ಪೇ. ಓಕೆ, ಲಿಂಗ ಆಧಾರದ ಮೇಲೆ ತಪ್ಪು ಹೆಂಡತಿನೇ ಮಾಡಲಿ ಗಂಡನೇ ಮಾಡಲಿ ತಪ್ಪೇ. ವೈವಾಹಿಕ ಸಂಬಂಧ ಅಂದಾಗ ಭಾರತದ ಸಮಾಜದೊಳಗೆ
ಇವತ್ತು ಇರುವಷ್ಟು ಕಾನ್ಫ್ಲಿಕ್ಟ್ಗಳು ಐ ಥಿಂಕ್ ಹಿಂದೆಂದೂ ಇರಲಿಕ್ಕಿಲ್ಲ. ಅದಕ್ಕೆ ಕ್ರೆಡಿಟ್ ಹೋಗೋದು, ಇಷ್ಟೆಲ್ಲ ಆಗಲಿಕ್ಕೆ ಕ್ರೆಡಿಟ್ ಹೋಗೋದು ಮೊಟ್ಟ ಮೊದಲನೇ ಬಾರಿಗೆ ಸಾಮಾಜಿಕ ಮಾಧ್ಯಮಗಳು, ವಾಟ್ಸಪ್ ಯೂನಿವರ್ಸಿಟಿ ಆಗಿರ್ಬೋದು, ಆ್ಯಂಡ್ ಸಮ್ ಸೈಕೋ ಪೀಪಲ್. ಓಕೆ, ಸೊ ಅವ್ರು ಏನು ಬೇಕಾದ ಹೇಳಿದ್ದನ್ನು ಇನ್ನೊಬ್ಬರು ವಿಚಾರ ಮಾಡ್ದೇ ನಂಬೋದಾಗಿರ್ಬೋದು, ಇವೆಲ್ಲವೂ ಕೂಡ ಕಾರಣ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್ 21 ಗೌಪ್ಯತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಡೆಫಿನೆಟ್ಲಿ ಇವೆರಡೂ ವಿರುದ್ಧ ಆಗಿದ್ದಾವೆ. ಆರ್ಟಿಕಲ್ 21. ಆರ್ಟಿಕಲ್ 19 ಅಭಿವ್ಯಕ್ತಿ ಜೀವನದ ಆಯ್ಕೆ, ನಾವು ಯಾರನ್ನ ಆಯ್ಕೆ ಮಾಡ್ಕೋತೀವಿ ಆ್ಯಂಡ್ ಅನ್ನೋದು ಕೂಡ ಇಲ್ಲಿ ಉಲ್ಲಂಘನೆ ಆಗ್ತಾ ಇದೆ ಅಂತ ಇಲ್ಲಿ ಪ್ರಶ್ನೆ ಮಾಡಲಾಯಿತು. ಸರ್ಕಾರದ ವಾದ ಏನಿತ್ತು ನೋಡ್ರಿ, ಯೂನಿಯನ್ ಆಫ್ ಇಂಡಿಯಾದ ಆರ್ಗ್ಯುಮೆಂಟ್ ಏನಿತ್ತು ಅಂದರೆ IPC ಸೆಕ್ಷನ್ 497 ಐತ್ಲಾ, ವಿವಾಹ ಸಂಸ್ಥೆಯನ್ನು ರಕ್ಷಿಸ್ತದೆ ಅಂತೆ. ಅಂದರೆ ಗಂಡ ಬೇಕು ಅಂದರೆ ಅವನ ಹೆಂಡತಿನ ಬೇರೆದವ್ರ ಹತ್ರ ಕಳಿಸ್ಬೋದು. ಓಕೆ, ಆ್ಯಂಡ್ ಗಂಡ ಈ ಒಂದು ಇಲ್ಲೀಗಲ್ ರಿಲೇಷನ್ಶಿಪ್ನ ಹೊಂದಬಹುದು, ಹೆಂಡತಿ ಪ್ರಶ್ನೆ ಮಾಡುವ ಹಾಗಿಲ್ಲ ನೋಡಿ. ಸೊ ಇದು ಮ್ಯಾರೇಜ್ ಇನ್ಸ್ಟಿಟ್ಯೂಟನ್ನು, ಮ್ಯಾರೇಜ್ ಸಂಸ್ಥೆಯನ್ನು ಕಾಪಾಡ್ತದಂತೆ, ರಕ್ಷಿಸ್ತದಂತೆ. ಹೆಂಗೆ ರಕ್ಷಿಸ್ತದೆ? ಸೊ ಎಲ್ಲಿವರೆಗೂ ಈಕ್ವಾಲಿಟಿಗೆ ಆಗಿನ ಏನು ಫೈಟ್ ನಡೆದಿದೆ, ಸಂವಿಧಾನ ಇದೆ, ಅದು ಬರದೇ ಇದ್ದರೆ ಹೆಂಗೆ ಕಾಪಾಡೋಕ್ಕಾಗುತ್ತೆ? ಮೌಲ್ಯಗಳನ್ನು ಕಾಪಾಡಲು ಈ ಕಾನೂನು ಬೇಕು ಅಂತೆ. ಅರೆ, ಈಗಿನ ಕಾಲದೊಳಗೆ ಮೌಲ್ಯಗಳು, ನೈತಿಕತೆ ನಿಜವಾಗ್ಲೂ ಇದೆ ಅಂತ ನಿಮಗನ್ಸುತ್ತಾ ಗೈಸ್? ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ಇವತ್ತಿನವರೆಗೂ ಕೂಡ ಮಹಿಳೆಯರನ್ನು ಯಾವ ಥರ ನೋಡಲಾಗುತ್ತೆ ಮತ್ತು ಯಾರು ಹೆಚ್ಚು ಇಲ್ಲೀಗಲ್ ಸಂಬಂಧಗಳನ್ನು ಹೊಂದಿದ್ದಾರೆ ಅವರನ್ನು ನಮ್ಮ ಸಮಾಜದೊಳಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಆ್ಯಂಡ್ ಅವರೇನೋ ದೊಡ್ಡ ಪುರುಷ ಅನ್ನುವಂಗೆ ನೋಡ್ತಾರೆ. ಇದಕ್ಕಿಂತನೂ ಒಂದು ದೊಡ್ಡ ಘೋರ ಕೃತ್ಯ ಏನಾಗಬೇಕು? ಮೂವಿ ಒಳಗಾಗಿರ್ಬೋದು, ಕಾಮಿಡಿ ವಿಡಿಯೋಸ್ಗಳಾಗಿರ್ಬೋದು. ಓಕೆ, ಆ್ಯಂಡ್ ಮದುವೆ ಆಗಿದ ಹೆಣ್ಣು ಮಕ್ಕಳನ್ನು ಅದು ಆಂಟಿ ಲವರ್ಸ್ ಅಂತೆ. ಓಕೆ, ಸೊ ಯಾವ ಥರ ಆ ಟರ್ಮ್ಗಳನ್ನು ಯೂಸ್ ಮಾಡ್ತಾರೆ. ಈಗ ಯಾರೋ ಒಬ್ಬ 20 ವರ್ಷನೋ 18 ವರ್ಷ ಆದಂಥವರು ಇಂಥವೆಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ಬರೆಯೋದು, ಅಲ್ಲಿ ಸ್ಟೇಟಸ್ ಹಾಕೋದು, ಇಂಥವೆಲ್ಲ ಮಾಡ್ತಾರೆ. ಅದನ್ನು ಯಾರೋ ಒಬ್ಬ 10 ವರ್ಷದ ಹುಡುಗನೋ, 8 ವರ್ಷದ ಹುಡುಗನೋ, 15 ವರ್ಷದ ಹುಡುಗನೋ ಇದನ್ನು ನೋಡಿ ಅವನ ತಲೆಯೊಳಗೆ ಏನು ಬರಬಾರ್ದು. ಆ್ಯಂಡ್ ದಟ್ಸ್ ವೈ ರೀಸೆಂಟ್ ಪಾಸ್ಟ್ ಆಗಿ ಒಂದು ನೀವು ಇನ್ಸಿಡೆಂಟ್ನ ನೋಡಿರ್ಬೋದು ಗೈಸ್. ಒಬ್ಬಳು ಹೆಣ್ಮಗಳು, ಒಬ್ಬಳು ಹುಡುಗಿ ಮದುವೆಯಾಗಿ ಗಂಡನ ಜೊತೆಗೆ ಹನಿಮೂನ್ಗೆ ಹೋದಾಗ, ಓಕೆ, ಗಂಡನ ಜೊತೆಗೆ ಹನಿಮೂನ್ಗೆ ಹೋದಾಗ ಆ ಗಂಡನನ್ನು ಅಕ್ಕಿನ ಬಾಯ್ ಫ್ರೆಂಡ್, ಅಂದರೆ ಮದುವೆಗಿಂತ ಮುಂಚೆ ಅಕ್ಕಿನ ಸಂಬಂಧ ಏನಿತ್ತೋ ಒಬ್ಬ ಹುಡುಗನ ಜೊತೆ, ಆ ಹುಡುಗ ಮತ್ತು ಈ ಹುಡುಗಿ ಇಬ್ಬರೂ ಸೇರಿ ಮದುವೆ ಆದಂಥ ಗಂಡನನ್ನು ಕೊಲೆ ಮಾಡಿದಂಥ ಪ್ರಕರಣ ಗೈಸ್. ಸೊ ಇಂಥ ಪ್ರಕರಣಗಳಲ್ಲಿ ನನಗೇನನ್ಸುತ್ತೆ, ಭಾಳ ಸರ್ತಿ ಹೆಣ್ಮಕ್ಳನ್ನ ಬ್ಲೇಮ್ ಮಾಡಲಾಗುತ್ತೆ. ನಾನು ಅವಳು ಮಾಡಿದ್ದು ಕರೆಕ್ಟ್ ಅಂತ ಹೇಳ್ತಾ ಇಲ್ಲ. ಆಮೇಲೆ ರೀಸೆಂಟ್ಲಿ ಒಬ್ಳು ಹೆಣ್ಮಗಳು ಫೋಟೋ ತೆಗಿತೀನಿ ನೀನು ಪೂಲ್ ಮೇಲೆ ನಿಂದರು ಅಂಥೇಳಿ ಗಂಡನನ್ನು ಪೂಲ್ ಮೇಲೆ ನಿಂದಿರಿಸಿ ಬ್ರಿಡ್ಜ್ ಕೆಳಗಡೆ ನುಗ್ಗಿಸಿದ್ದು, ಓಕೆ, ತಳ್ಳಿರುವಂಥ ಒಂದು ವಿಡಿಯೋ ಏನೈತಿ ಅದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದನ್ನು ಕಾಣ್ತೀವಿ. ಸೊ ವೈ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್? ಯಾಕೆ ಇದು ಆಗುತ್ತೆ? ಇದು ಕಾಮಿಡಿ ವಿಷಯ ಅಲ್ಲ ಗೈಸ್. ಸಾಮಾಜಿಕ ಮಾಧ್ಯಮದಲ್ಲಿ ಇದನ್ನು ಕಾಮಿಡಿ ಮಾಡ್ತಾರೆ. ಐ ಥಿಂಕ್ ನೋಡಿ, ಒಬ್ಬ ಪುರುಷ ಒಬ್ಬ ಮಹಿಳೆಯನ್ನು ಕೊಲೆ ಮಾಡಿದರೆ ಅದು ಈವನ್ TV ಚಾನಲ್ಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಗ್ ನ್ಯೂಸ್ ಆಗೋದಿಲ್ಲ. ಆದರೆ ಒಬ್ಬ ಮಹಿಳೆ ಒಬ್ಬ ಪುರುಷನನ್ನು ಕೊಲೆ ಮಾಡಿದ್ಲು ಅಂದರೆ ಇಟ್ ಬಿಕಮ್ ಬಿಗ್ ನ್ಯೂಸ್, ನ್ಯಾಷನಲ್ ನ್ಯೂಸ್ ಆಗುತ್ತೆ. ಓಕೆ, ಐ ಡೋಂಟ್ ನೋ ವೈ ಇಟ್ ಈಸ್ ಲೈಕ್ ದಿಸ್. ಯಾಕೆ ಹೀಗೆ ಇವನ್ ನ್ಯೂಸ್ ಚಾನಲ್ದವ್ರು ತೋರಿಸ್ತಾರೆ ನನಗೆ ಗೊತ್ತಿಲ್ಲ ಗೈಸ್. ಈ ಕೇಸ್ ಒಳಗೆ ಆ ಹೆಣ್ಮಗಳು ಮದುವೆ ಆದಂಥ ಗಂಡನನ್ನು ಆಕಿನ ಹಳೆಯ ಲವ್ವರ್ ಜೊತೆಗೆ ಸೇರಿ ಕೊಲೆ ಮಾಡಿದ ಪ್ರಕರಣದೊಳಗೂ ಕೂಡ ಅವಳನ್ನು ದೊಡ್ಡ ವಿಲನ್ ಥರ ಈ ಸಾಮಾಜಿಕ ಮಾಧ್ಯಮದಲ್ಲಿ ತೋರಿಸಲಾಯಿತು. ಆದರೆ ನನಗನ್ಸುತ್ತೆ ಗೈಸ್, ಆ ಥರ ಆ ಹೆಣ್ಣುಮಗಳು ಆ ಕೊಲೆ ಮಾಡಲಿಕ್ಕೆ ಮೂಲ ಕಾರಣನೇ ನಮ್ಮ ಸಮಾಜ ಮತ್ತು ಅವರ ಕುಟುಂಬ. ಯಾಕೆ ನನಗೆ ಹಂಗೆ ಅನಿಸುತ್ತೆ ಅಂದರೆ, ಅವಳು ಹೇಳಿದಾಳೆ ನಾನು ಒಬ್ಬನ ಇಷ್ಟಪಟ್ಟಿದ್ದೀನಿ, ಅವನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಇದೇ ನೀಚೆ ಸಮಾಜ, ಇದೇ ಕುಟುಂಬದವರು ಆ ಪುರುಷನೊಂದಿಗೆ ಆ ಹುಡುಗಿನ ಬದುಕಲಿಕ್ಕೆ ಬಿಟ್ಟಿಲ್ಲ. ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇದೆ, ಜನ ಇಲ್ಲಿ ಲಾಜಿಕ್ಕನ್ನು ಅಪ್ಲೈ ಮಾಡೋದಿಲ್ಲ, ಇಮೋಷ್ನಲ್ ಆಗಿರ್ತಾರೆ ಆ್ಯಂಡ್ ಯಾವ ಎಕ್ಸ್ಟೆಂಡಿಗೆ ಬೇಕಾದರೂ ಹೋಗ್ತಾರೆ.
ಆ ಒಂದು ಸಂದರ್ಭದಲ್ಲಿ ನಡೆದಂಥ ಒಂದು ಘೋರ ಕೃತ್ಯ ಇದು. ಅನ್ನೆಸೆಸರಿ ಈ ಹಸ್ಬೆಂಡ್ ಇವರೆಲ್ಲರ ತಪ್ಪಿಗೆ ಸಮಾಜ, ಅವ್ರ ಕುಟುಂಬ, ಆ ಬಾಯ್ ಫ್ರೆಂಡು ಆ್ಯಂಡ್ ಆ ಹೆಣ್ಮಗಳ ಸಂಬಂಧ ಇನ್ನೋಸೆಂಟ್ ಆದಂಥ ಒಬ್ಬ ಹಸ್ಬೆಂಡ್ನ ಮರ್ಡರ್ ಆಯಿತು. ಬಟ್ ಇಷ್ಟೊಂದು ವಿಚಾರ ಮಾಡಿ ಯಾಕೆ ಜೀವನವನ್ನು ಮಾಡೋದಿಲ್ಲ, ಆ್ಯಂಡ್ ಯಾಕೆ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಅವ್ರಿಗೆ ಏನು ಬೇಕು, ಏನು ಬೇಡ, ಏನು ಇಷ್ಟ ಇಲ್ಲ ಅಂತ ಯಾಕೆ ನಾವು ಕೂಲಂಕುಷವಾಗಿ ವಿಚಾರ ಮಾಡೋದಿಲ್ಲ. ಆ್ಯಂಡ್ ಯಾರಿಗಾದರೂ ನಾವು ಫೋರ್ಸ್ ಮಾಡಿ ನೀನು ಮಾಡಿದರೆ ಹೊಡಿತೀವಿ, ಕಡಿತೀವಿ, ಬಡಿತೀವಿ ಅಂದರೆ, ಆ್ಯಂಡ್ ದ್ಯಾಟ್ಸ್ ವಾಟ್ ಎಂಡ್ ಆಫ್ ದಿ ಡೇ. ನನಗೆ ಗೊತ್ತಿಲ್ಲ ನಾವು ಇಲ್ಲಿವರೆಗೂ ಯಾಕೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓದ್ತೀವಿ, ಹರಪ್ಪ ನಾಗರಿಕತೆ ಅನ್ನೋದು ದೊಡ್ಡ ಸ್ಟೋರಿ ಓದ್ತೀವಿ ಇತಿಹಾಸ ತೆಗೆದ್ರೆ, ಆದರೆ ನಾವು ಯಾಕೆ ಅನಾಗರಿಕರ ಥರ ಬಿಹೇವ್ ಮಾಡ್ತಿದ್ದೀವಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವ್ರಿಗಿಷ್ಟ ಅಂದರೆ ತಪ್ಪು ಮಾಡಲಿಕ್ಕೂ ಅವಕಾಶ ಕೊಡಬೇಕು ಅಂತ ನನಗನ್ಸುತ್ತೆ ಗೈಸ್. ಯಾಕಂದರೆ ತಪ್ಪು ಮಾಡಿದರೆ ಹೀಗೆಲ್ಲ ಆಗತ್ತೆ ಅಂತ ಹೇಳ್ರಿ, ಅದು ಕೇಳದೆ ಇರುವಾಗಲೂ ಕೂಡ ಸೊ ಅವ್ರಿಗೆ ಓನ್ ಎಕ್ಸ್ಪೀರಿಯನ್ಸ್ ಆದಾಗ ಮಾತ್ರ ಅವರು ಬದಲಾಗ್ತಾರೆ ಅಂದರೆ ಇಟ್ಸ್ ಡೆಫಿನೆಟ್ಲಿ ದೇ ಡಿಸರ್ವ್ ಇಟ್ ಅಂತ ನನಗನ್ಸುತ್ತೆ. ಇದು ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ತದೆ ಅಂತ ಸರ್ಕಾರ ಹೇಳ್ತಂತೆ. ಯಾವ ಕುಟುಂಬ ಯಾವ ವ್ಯವಸ್ಥೆಯನ್ನು ಇದು ಉಳಿಸ್ತಾ ಇದೆ ಐ ಡೋಂಟ್ ನೋ. ಓಕೆ, ಹೇಳ್ತು. ಈಗ ಜೋಸೆಫ್ ಶೈನಿಯವರ ವಾದ ಏನು ಅಂದರೆ, ಜೋಸೆಫ್ ಶೈನ್ ಅವರು ಹೇಳ್ತಾರೆ, ಹೆಣ್ಣು ಮಗಳನ್ನು ಪತಿಯ ಸ್ವತ್ತು ಎಂದು ಕಾನೂನು ಹೇಳ್ತದೆ, ಇದು ತಪ್ಪು ಅಂತ ಹೇಳಿದರು. ಪತಿಯ ಅನುಮತಿ ಎಂಬ ಪದವೇ ಲಿಂಗಭೇದ. ಇಲ್ಲಿ ನೋಡ್ರಿ, ಪತಿಯ ಅನುಮತಿ ಇದ್ದು ಅವಳು ಪರಪುರುಷನೊಂದಿಗೆ ಸಂಬಂಧ ಹೊಂದಿದ್ರೆ ಅದು ಓಕೆ ಅಂತೆ. ಪತಿಯ ಒಂದು ಅನುಮತಿ ಇಲ್ಲದೇನೆ ಅವಳೇನಾದರೂ ಸಂಬಂಧ ಹೊಂದಿದ್ರೆ ಅದು ತಪ್ಪಂತೆ, ಅದು ವ್ಯಭಿಚಾರ ಅಂತೆ. ಓಕೆ, ಇದ್ಯಾಕೆ ಲಿಂಗಭೇದ? ಓಕೆ, ಸೊ ಪತಿ ಹೊಂದ್ಬೋದು, ಆದರೆ ಪತ್ನಿ ಹೊಂದಿದ್ರೆ ಅದು ತಪ್ಪು ಅನ್ನುವಂಥ ಒಂದು ಪ್ರಕರಣ ಇದಾಗಿತ್ತು. ನೆಕ್ಸ್ಟ್ ಒಂದು ವಾದ ಆಗಿತ್ತು, ಹೆಣ್ಣು ಮಗಳಿಗೆ ಸ್ವತಂತ್ರ ಇಚ್ಛೆಯೇ ಇಲ್ಲದಂತೆ ಇದರೊಳಗೆ ಕಾಣ್ತದೆ. ಹೌದು, ಆಕಿನ ಗಂಡ ಹೇಳಿದರೆ ಇವನ್ ವ್ಯಭಿಚಾರ ಮಾಡ್ಬೋದು, ಇಲ್ಲ ಅಂದರೆ ಅವಳು ಸುಮ್ಮನೆ ಇರಬೇಕು. ಸೊ ಇಲ್ಲಿ ಹೆಣ್ಣು ಮಗಳಿಗೆ ಸ್ವ ಇಚ್ಛೆ ಅನ್ನೋದು ಎಲ್ಲಿದೆ ಆ್ಯಂಡ್ ಸ್ವ ಇಚ್ಛೆನ ಎಲ್ಲಿ ಕೊಡಲಾಗಿದೆ ಅನ್ನುವುದು ಇವ್ರ ಪ್ರಶ್ನೆ ಆಗಿತ್ತು. IPC ಸೆಕ್ಷನ್ 497 ಪ್ರಕಾರ ಹೆಣ್ಣು ಮಗಳು ನಿರ್ಧಾರಕ್ಕೆ ಹೊಣೆಗಾರಳಲ್ಲ, ಅವಳನ್ನು ಫೋರ್ಸ್ ಮಾಡಿರಲಾಗಿರುತ್ತೆ ಅನ್ನೋದು ಇದು ಕೂಡ ಅವಮಾನಕಾರಿ. ಓಕೆ, ಅಂದರೆ ಅವಳು ಇಚ್ಛೆ ಇಲ್ಲದೇನೆ ಅವಳು ವ್ಯಭಿಚಾರ ಮಾಡ್ತಿದ್ದಾಳಂತೆ, ಅದಕ್ಕೆ ಪುರುಷನೇ ಕಾರಣ ಅಂತೆ, ಪುರುಷನಿಗೆ 5 ವರ್ಷ ಶಿಕ್ಷೆ ಅಂತೆ. ಇದು ತಪ್ಪಾನೆ. ಓಕೆ, ನೆಕ್ಸ್ಟ್ ಲಿಂಗಭೇದ, ಜೆಂಡರ್ ಡಿಸ್ಕ್ರಿಮಿನೇಷನ್. ಪುರುಷನಿಗೆ ಶಿಕ್ಷೆ ಒಳಪಡ್ತಾನೆ, 5 ವರ್ಷದವರೆಗೂ ಮಹಿಳೆಗೆ ಶಿಕ್ಷೆನೇ ಇಲ್ಲ. ಸೊ ಯಾಕೆ ಹಿಂಗೆ? ಸೊ ಹೀಗೇನೆ ಭಾರತದೊಳಗೆ ನನ್ನ ರೇಪ್ ಆಗಿದೆ ಅಂಥೇಳಿ ಹೆಣ್ಮಗಳೊಬ್ಬಳು ಹೋಗಿ ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಡ್ಬೋದು, ಆದರೆ ಪುರುಷನೊಬ್ಬ ನಂದು ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋಂಗಿಲ್ಲ. ವೈ? ಯಾಕೆ ಹೀಗೆ? ಕಾನೂನು ಯಾಕೆ ಇನ್ನೂ ಜೆಂಡರ್ ನ್ಯೂಟ್ರಲ್ ಆಗಿಲ್ಲ, ಜೆಂಡರ್ ಜಸ್ಟ್ ಆಗಿಲ್ಲ? BNS, ಓಕೆ, ಭಾರತೀಯ ನಾಗರಿಕ ಸಂಹಿತೆ ಆ್ಯಂಡ್ ಭಾರತೀಯ ಸುರಕ್ಷಾ ಸಂಹಿತೆ, ನಾಗರಿಕ ಸುರಕ್ಷಾ ಸಂಹಿತೆ, ಇವು ಇಷ್ಟು ಬದಲಾವಣೆ ಆದರೂ ಕೂಡ ಜೆಂಡರ್ ನ್ಯೂಟ್ರಲ್ ಯಾಕಾಗಿಲ್ಲ? ಯಾಕಂದರೆ ಈ ದೇಶದೊಳಗೆ ಕಾನೂನಿನ ಅರಿವಿರೋರು ಈವನ್ 5% ಜನ ಕೂಡ ಇಲ್ಲ ಗೈಸ್. ಓದೋದಿಲ್ಲ, ಬರೆಯೋದಿಲ್ಲ, ಆ್ಯಂಡ್ ಇಂಥ ಜಜ್ಮೆಂಟ್ಸ್ಗಳನ್ನು ನೋಡೋದಿಲ್ಲ. ಆ್ಯಂಡ್ ಭಾಳ ಸರ್ತಿ ಏನು ಮಾಡ್ತಾರೆ ಅಂದರೆ ಮೈಂಡ್ಲೆಸ್ ಆಗಿ ಊಟ ಮಾಡೋದು, ಮಲಗೋದು ಆ್ಯಂಡ್ ಅಡ್ಡಾಡೋದು. ಯಾಕೆ ತಿಳ್ಕೊಳ್ಳೋದಿಲ್ಲ? ಕಾನೂನನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ಬಹುತೇಕ ಸ್ಟೂಡೆಂಟ್ಸ್ಗಳು ಒಂದು ಯಾವುದೋ ಕೇಶವಾನಂದ ಭಾರತಿ ಕೇಸೋ ಯಾವುದೋ ಒಂದು ಮಗ್ ಹೊಡಿತಾರೆ, ಅದನ್ನು ಬೈಪಾಟ್ ಹಾಕ್ತಾರೆ, ಮುಗೀತು. ರೆಸ್ಟ್ ಆಫ್ ದಿ ಟೈಮ್ ಒಂದು ಜಾಬ್ ಸಿಕ್ಕರೆ ಸಾಕು ಅಂತ ಹೇಳ್ತಾರೆ. ಎಸ್, ಐ ಅಗ್ರಿ, ನಿಮ್ಮ ಪರಿಸ್ಥಿತಿಗೆ ಒಂದು ಜಾಬ್ ಬೇಕು, ಆದರೆ ಕಾನೂನನ್ನು ತಿಳ್ಕೊಳ್ಳಿ. ಐ ಆಮ್ ಶ್ಯೂರ್ ಲೈಕ್ ಇಲ್ಲಿಗೆ ಜೀವನ ಮುಗೀತು ಅಂತಲ್ಲ, ಮುಂದೆ ಏನು ಬರ್ತಾವೋ ಗೊತ್ತಿಲ್ಲ, ಬಟ್ ಕಾನೂನು ಗೊತ್ತಿದ್ದರೆ ಸೊ ಯು ಕ್ಯಾನ್ ಲೀಡ್ ಅ ಬೆಟರ್ ಲೈಫ್. ಆದರೆ ಹೆಣ್ಣು ಮಗಳು ಅಪರಾಧಿ ಅಲ್ಲ. ಆರ್ಟಿಕಲ್ 14 ಇದರ ಉಲ್ಲಂಘನೆ ಆಗಿದೆ. ಓನ್ಲಿ ಗಂಡು ಮಗ ಮಾತ್ರ ಅಪರಾಧಿ, ಹೆಣ್ಣು ಮಗಳು ಇಲ್ಲಿ ಅಪರಾಧಿ ಅಲ್ಲ ಅನ್ನೋದು ಆರ್ಟಿಕಲ್ 14 ಉಲ್ಲಂಘನೆ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್ 21 ಗೌಪ್ಯತೆ ಹಕ್ಕು, ರೈಟ್ ಟು ಪ್ರೈವಸಿ ಉಲ್ಲಂಘನೆ ಆಗಿದೆ. ಇವನ್ ವೈವಾಹಿಕ ಸಂಬಂಧಗಳು ಸಂಪೂರ್ಣವಾಗಿ ವೈಯಕ್ತಿಕವಾಗಿರ್ತವೆ, ಅದರ ಉಲ್ಲಂಘನೆ ಆಗುತ್ತೆ ಇಲ್ಲಿ. ಆ್ಯಂಡ್ ಪುಟ್ಟಸ್ವಾಮಿ ಜಜ್ಮೆಂಟ್ 2017 ನಂತರ ಇದು ಕ್ರಿಮಿನಲ್ ಆಗಿರಲು ಸಾಧ್ಯವೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳಲಾಯಿತು. KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಕರಣ. ಯಾರು ಆ ವಿಡಿಯೋ ನೋಡಿಲ್ಲ
ನಮ್ಮ ಇದೇ ಚಾನಲ್ ಒಳಗೆ ಇದೇ ಫೋಲ್ಡರ್ ಒಳಗೆ ಇದೆ. ಸೊ ದಯವಿಟ್ಟು ನೋಡ್ರಿ. ನೆಕ್ಸ್ಟ್, ತೀರ್ಪು ನೀಡಿದ ಸಂವಿಧಾನದ ಪೀಠ, ಕಾನ್ಸ್ಟಿಟ್ಯೂಷನಲ್ ಬೆಂಚ್ನ ಹೇಳಿಲ್ಲ. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂದರೆ ಎದಕ್ಕೆ ಕರಿತೀವಿ? ಮಿನಿಮಮ್ 5 ಜನ ಜಡ್ಜಸ್ ಇದ್ದರೆ, 5 ಸದಸ್ಯರ ಪೀಠ ಇದ್ದರೆ ಅದನ್ನು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಕರಿತೀವಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವಾಗ ದೀಪಕ್ ಮಿಶ್ರಾ ಅವರಿದ್ದರು, ಜಸ್ಟಿಸ್ AM ಕನಿವಾಲ್ಕರ್ ಇದ್ದರು, ಆ್ಯಂಡ್ ಜಸ್ಟಿಸ್ RF ನಾರಿಮನ್ ಇದ್ದರು, ಆ್ಯಂಡ್ ಜಸ್ಟಿಸ್ DY ಚಂದ್ರಚೂಡ್ ಇದ್ದರು, ಆ್ಯಂಡ್ ಜಸ್ಟಿಸ್ ಇಂದು ಮಲ್ಹೋತ್ರಾ ಇದ್ದರು. ಸೊ ಇವರ ಬೆಂಚ್ ಎಲ್ಲರೂ ಕೂಡ ಯುನಾನಿಮಸ್ ಆಗಿ ಅಂದರೆ ಏಕಮತದಿಂದ ಒಂದು ತೀರ್ಪನ್ನು ನೀಡ್ತಾರೆ. ಇದು ಭಾರತದಲ್ಲಿ ಅನೇಕ ಕಾನೂನುಗಳ ಬದಲಾವಣೆಗೆ ಕಾರಣ ಆಗುತ್ತೆ, ಹಕ್ಕುಗಳನ್ನು ಈಕ್ವಾಲಿಟಿ ತರಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸುಪ್ರೀಂ ಕೋರ್ಟ್ನ ಮುಖ್ಯ ನಿರ್ಣಯಗಳು ಏನಂದರೆ, ನಂಬರ್ 1, IPC ಸೆಕ್ಷನ್ 497 ಸಂವಿಧಾನ ವಿರೋಧಿ ಅಂತ ಘೋಷಣೆ ಮಾಡಿದರು. ಅನ್ಕಾನ್ಸ್ಟಿಟ್ಯೂಷನಲ್, ಅಫ್ಕೋರ್ಸ್ 1860 ಇದು ಕಾನ್ಸ್ಟಿಟ್ಯೂಷನ್ಗಿಂತ ಮುಂಚೆ ತಂದಿದ್ದಾರೆ, ಆದರೆ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ 1950ಯಲ್ಲೇ ಇದನ್ನು ಬ್ಯಾನ್ ಮಾಡಬೇಕಾಗಿತ್ತು, ಇದನ್ನು ತೆಗಿಬೇಕಾಗಿತ್ತು, ಲೇಟ್ ಆಗಿದೆ. ಎಸ್, ನೌ ವಿ ಆರ್ ಡಿಕ್ಲೇರಿಂಗ್ ಇಟ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್. ಇದು ಸಂವಿಧಾನ ವಿರೋಧಿ ಅಂತ ಡಿಕ್ಲೇರ್ ಮಾಡಿದರು. ಹೆಣ್ಣು ಮಗಳನ್ನು ಪುರುಷನ ಸ್ವತ್ತಿನಂತೆ ನೋಡುವುದು ಆರ್ಟಿಕಲ್ 14ಕ್ಕೆ ವಿರೋಧ ಅಂತ ಕೂಡ ಹೇಳಿದರು. ವಿವಾಹದಲ್ಲಿ ಇಬ್ಬರಿಗೂ ಸಮಾನತೆ ಇರಬೇಕು ಅಂತ ಕೂಡ ಹೇಳಿದರು. ಕಾನೂನು ಪಿತೃ ಸತ್ವದ ಚಿಹ್ನೆಯಾಗಿತ್ತು ಅಂಥೇಳಿ 1860ರ ಕಾಲದ ಪುರುಷ ಪ್ರಧಾನ ಕಾನೂನು ಈಗ ಅನ್ವಯಿಸಬಾರದು, ತೆಗೆದುಹಾಕಿದನಂತ ಹೇಳಿದರು. ಪ್ರೈವಸಿ ಗೌಪ್ಯತೆ ಆರ್ಟಿಕಲ್ 21, ವೈವಾಹಿಕ ಸಂಬಂಧ ರಾಜಕೀಯ ಕೋರ್ಟ್ ಹಸ್ತಕ್ಷೇಪಕ್ಕೆ ಒಳಪಡುವುದು ಸೂಕ್ತವಲ್ಲ, ವೈಯಕ್ತಿಕ ಪರಸ್ಪರ ಸಮ್ಮತಿಯ ಸಂಬಂಧ ಕ್ರಿಮಿನಲ್ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತು. ಆ್ಯಂಡ್ ನೈತಿಕತೆಯನ್ನು ಸ್ಟೇಟ್ ಬಲವಂತವಾಗಿ ನಿಗದಿ ಮಾಡಬಾರದು, ನೈತಿಕತೆ ಅನ್ನೋದು ನನ್ನದೇ ಆದಂಥ ಆಯ್ಕೆ ಆಗಿರಬೇಕು ಅಂತ ಕೂಡ ಸ್ಟೇಟ್ ಹೇಳ್ತು, ಅಂದರೆ ಕೋರ್ಟ್ ಹೇಳ್ತು. ಆ್ಯಂಡ್ ಪರಪುರುಷರ ಸಂಘ, ಓಕೆ, ಸಿವಿಲಲ್ಲಿ ರಾಂಗ್ ಆಗ್ಬೋದು, ಆದರೆ ಕ್ರಿಮಿನಲಲ್ಲಿ ಇದು ಅಫೆನ್ಸ್ ಅಲ್ಲ ಅಂತ ಹೇಳ್ತು. ಇಬ್ಬರಿಗೂ ಬೇಕಾಗಿ ಇಬ್ಬರು ಒಪ್ಪಿತವಾಗಿ ಮಾಡಿಕೊಂಡ್ರೆ ಅದನ್ನ ಹೆಂಗೆ ಅಫೆನ್ಸ್ ಅಂತ ಅನ್ಕೋತೀರಿ ಅಂತ ಕೂಡ ಹೇಳ್ತು. ಆ್ಯಂಡ್ CRPC 192 ಸಬ್ ಕ್ಲಾಸ್ 2 ಇದನ್ನು ಸ್ಟ್ರಕ್ ಡೌನ್ ಮಾಡ್ತು. ಇಲ್ಲಿ ಹೆಣ್ಣು ಮಗಳಿಗೆ ದೂರು ಕೊಡಲಿಕ್ಕೆ ಹಕ್ಕೇ ಇಲ್ಲದ ಕಾನೂನು ಇದಾಗಿತ್ತು. ಇದನ್ನು ಕೂಡ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಉಲ್ಲಂಘನೆ ಅಂತ ಹೇಳಿ ಕೋರ್ಟ್ ಹೇಳ್ತು. ಅಂತಿಮವಾಗಿ ಈ ಒಂದು ಪ್ರಕರಣದೊಳಗೆ IPC ಸೆಕ್ಷನ್ 497 ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು, ಇದನ್ನು ಸ್ಟ್ರಕ್ ಡೌನ್ ಮಾಡಲಾಯಿತು. CRPC ಸೆಕ್ಷನ್ 198 ಸಬ್ ಕ್ಲಾಸ್ 2 ಅನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತು. ಪರಪುರುಷರ ಸಂಘ ಈಗ ಕ್ರಿಮಿನಲ್ ಅಪರಾಧವಲ್ಲ, ಬೇಕು ಅಂದರೆ ಪರಪುರುಷರ ಸಂಘ ವ್ಯಭಿಚಾರವನ್ನು ಮಾಡಬಹುದು ಭಾರತದೊಳಗೆ. ಓಕೆ, ಸೊ ಪರಪುರುಷರ ಸಂಘ ಮಾಡೋದು ತಪ್ಪಲ್ಲ, ಅದು ಕ್ರಿಮಿನಲ್ ಆಕ್ಟಿವಿಟಿ ಅಲ್ಲ ಅಂತ ಹೇಳ್ತು. ಎಸ್, ಭಾಳಷ್ಟು ಜನ ಪುರುಷರು ಇಲ್ಲಿ ಹುಬ್ಬೇರಿಸಿದ್ದನ್ನು ಕಾಣ್ತೀವಿ. ಯಪ್ಪೋ, ಈ ಥರ ಹೆಂಗೆ ಕೋರ್ಟ್ ಹೇಳೋಕ್ಕಾಗುತ್ತೆ ಅಂತ. ಯಾಕಂದರೆ 150 ವರ್ಷ ಓನ್ಲಿ ಪುರುಷರು ಮಾತ್ರ ಸ್ವತಂತ್ರವನ್ನು ಏನು ಎಂಜಾಯ್ ಮಾಡ್ಕೋತ ಬಂದಿದ್ರು, ಸ್ವತಂತ್ರವನ್ನು ಹೊಂದಿದ್ರು. ಮೊದಲು ಬಾರಿಗೆ 2018ರೊಳಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಹಿಳೆಯರೂ ಕೂಡ ಏನು ಮಾಡ್ಬೋದು, ಪರಪುರುಷರ ಸಂಘವನ್ನು ಮಾಡ್ಬೋದು. ಇನ್ನು ಮುಂದೆ ಇದು ಕಾನೂನು ಬಾಹಿರ ಅಲ್ಲ, ಮಹಿಳೆಗೆ ಬೇಕು ಅಂದು ಅವಳು ಕೂಡ ಕ್ರಿಮಿನಲ್ ಈ ಪರಪುರುಷರ ಸಂಘ ಮಾಡ್ಬೋದು. ಪುರುಷನು ಬೇಕು ಅಂದರೆ ಪರ ಮಹಿಳೆಯರ ಸಂಘವನ್ನು ಮಾಡ್ಬೋದು. ಆದರೆ ಇದು ಡೈವರ್ಸ್ಗೆ ಡೆಫಿನೆಟ್ಲಿ ಒನ್ ಆಫ್ ದಿ ಗ್ರೌಂಡ್ ಆಗುತ್ತೆ ಅಂತ ಕೂಡ ಹೇಳಿದರು. ಈ ಕಾರಣದಿಂದ ಡೈವರ್ಸು ಕೂಡ ವಿಚ್ಛೇದನ ಕೂಡ ಹಾಕಲಿಕ್ಕೆ, ನೋಡಿ, ನಾನು ವಿಚ್ಛೇದನ ಪಡಿಬೇಕು ಅಂದರೆ ಡೆಫಿನೆಟ್ಲಿ ಇದು ಒಂದು ಕಾರಣ ಆಗುತ್ತೆ. ನನ್ನ ಗಂಡ ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಬಂಧ ಅಂದರೆ ಎನ್ನುವುದು ವ್ಯಭಿಚಾರ ಮಾಡ್ತಿದ್ದಾರೆ, ಇಲ್ಲೀಗಲ್ ಸಂಬಂಧ ಹೊಂದಿದ್ದಾರೆ ಅಂತಲೂ ಕಂಪ್ಲೇಂಟ್ ಕೊಡ್ಬೋದು. ನನ್ನ ಹೆಂಡತಿ ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಅಂತಲೂ ಹೇಳಿ ಡೈವರ್ಸ್ ಅಥವಾ ವಿಚ್ಛೇದನವನ್ನು ತೆಗೆದುಕೊಳ್ಬೋದು. ಇದು ಸಾಕ್ಷಿಯಾಗಿ ಅಲ್ಲಿ ಉಪಯೋಗ ಆಗತ್ತೆ ಅಂತ ಕೂಡ ಹೇಳ್ತು. ಆ್ಯಂಡ್ ಈ ಕಾನೂನು ಆರ್ಮ್ಡ್ ಫೋರ್ಸಸ್ಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ಸೊ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಆ್ಯಕ್ಷನ್ ಇರ್ಬೋದು ಅಂತ ಆರ್ಟಿಕಲ್ ಯಾವ್ದು ಹೇಳುತ್ತೆ, 30. ಮುಂದೆ ಎಷ್ಟನೇ ಆರ್ಟಿಕಲ್ ಆರ್ಮ್ ಫೋರ್ಸಸ್ಗೆ ಇದನ್ನು ಎಕ್ಸಾಮ್ಷನ್ ಕೊಡುತ್ತೆ ಅನ್ನೋದನ್ನು ನೀವು ನನಗೆ ತಿಳಿಸಿ. ನೋಡಿ, ಇಂಪಾರ್ಟೆನ್ಸ್ ಏನು ಅಂದರೆ ಹೆಣ್ಣು ಮಗಳಿಗೆ ಸಮಾನ ಸ್ಥಾನ,
ಸ್ವತಂತ್ರ ಗೌರವ ನೀಡಿದ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಇದು ಆಗಿದೆ. ಮ್ಯಾರೇಜ್ ಇಬ್ಬರ ಸಮಾನ ಪಾಲುದಾರಿಕೆ ಅಂತ ಹೇಳ್ತು. ಆ್ಯಂಡ್ ಪ್ರೈವಸಿ ರೈಟ್ಸ್ಗೆ ಬಲಪಡಿಸಿದ ತೀರ್ಪು. ಇಬ್ಬರು ಹಸ್ಬೆಂಡು ಬೇಕಂದರೆ ಅವನು ಕೂಡ ಪರಸ್ತ್ರೀಯ ಜೊತೆಗೆ ಸಂಬಂಧ ಬೆಳೆಸ್ಬೋದು, ವೈಫ್ ಬೇಕಂದ್ರೆ ಅವಳು ಬೆಳೆಸ್ಬೋದು. ಸೊ ಇಲ್ಲಿ ಯಾರು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಯಾರೂ ಕೂಡ ಇಲ್ಲಿ ಓನರ್ ಅಲ್ಲ, ಯಾರೂ ಕೂಡ ಇಲ್ಲಿ ಆಳಲ್ಲ ಅಂತ ಕೂಡ ಹೇಳ್ತು. 158 ವರ್ಷಗಳ ಹಳೆಯ ಪಿತೃಪ್ರಧಾನ ಕಾನೂನನ್ನು ಸ್ಟ್ರಕ್ ಡೌನ್ ಮಾಡ್ತು. ಆರ್ಟಿಕಲ್ 14, 15, 21 ಮಾಡರ್ನ್ ಇಂಟರ್ಪ್ರಿಟೇಷನನ್ನು ನೀಡಿತು. ಆ್ಯಂಡ್ ಜೆಂಡರ್ ಜಸ್ಟ್ ಜೂರಿಸ್ಪ್ರುಡೆನ್ಸ್ಗೆ ಮೈಲ್ ಸ್ಟೋನ್ ಆಗಿದೆ. ಅಂದರೆ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಈಕ್ವಲ್ ಹಕ್ಕನ್ನು ನೀಡಿರುವಂಥ ಒಂದು ಜಜ್ಮೆಂಟ್ ಇದು ಆಗಿದೆ ಗೈಸ್. ಆ್ಯಂಡ್ ನಿಮಗೆ ಇದನ್ನು UPSC, KPSC, PSI ಡೆಫಿನೆಟ್ಲಿ ಎಕ್ಸಾಮ್ಸ್ ಒಳಗೆ ಕ್ವಶನ್ನ ಕೇಳ್ಬೋದು. ಜೋಸೆಫ್ ಶೈನಿ ಕೇಸ್ 2018 ಸುಪ್ರೀಂ ಕೋರ್ಟ್ ಯುನ್ಯಾನಿಮಸ್ಲಿ ಸ್ಟ್ರಕ್ ಡೌನ್ IPC ಸೆಕ್ಷನ್ 497 ಫಾರ್ ವೈಲೇಟಿಂಗ್ ಈಕ್ವಾಲಿಟಿ, ಡಿಗ್ನಿಟಿ, ಪ್ರೈವಸಿ ಆ್ಯಂಡ್ ಟ್ರೀಟಿಂಗ್ ಮ್ಯಾರಿಡ್ ವುಮನ್ ಆಸ್ ಅ ಪ್ರಾಪರ್ಟಿ. ನೋ ಮೋರ್ ಇಂಡಿಯನ್ ವುಮನ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಪ್ರಾಪರ್ಟಿ. ಓಕೆ ಅಂತ ಹೇಳ್ತು ಗೈಸ್. ಇದು ಕಂಪ್ಲೀಟ್ ಆಗಿ ಕೇಸ್ ಆಗಿತ್ತು. ಇಲ್ಲಿ ಅಡಲ್ಟ್ರಿಯನ್ನು ಬ್ಯಾನ್ ಮಾಡಲಾಗಿದೆ, ವ್ಯಭಿಚಾರವನ್ನು ತೆಗೆದು ಹಾಕಲಾಗಿದೆ. ಆದರೆ ಇಬ್ರಿಗೂ ಈಕ್ವಲ್ ಹಕ್ಕನ್ನು ಕೊಡಲಾಗಿದೆ. ಓಕೆ, ಪುರುಷ ಬೇಕು ಅಂದರೆ ಬೇರೆ ಮಹಿಳೆ ಜೊತೆ ಇರ್ಬೋದು, ಮಹಿಳೆ ಬೇಕು ಅಂದರೆ ಬೇರೆ ಪುರುಷನ ಜೊತೆಗೂ ಇರ್ಬೋದು. ಓಕೆ, ಇದು ಮೊದಲು ಪುರುಷನಿಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿತ್ತು, ಈಗ ಮಹಿಳೆಗೂ ಕೂಡ ಕೊಡಲಾಗಿದೆ ಗೈಸ್. ಓಕೆ, ದಟ್ಸ್ ವೈ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಜಜ್ಮೆಂಟ್. ಜೋಸೆಫ್ ಶೈನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ IPC ಕಲಮನ್ನು ಅಸಂವಿಧಾನಿಕ ಎಂದು ಘೋಷಣೆ ಮಾಡಿತು ಅಂತ ನಿಮಗೆ ಪ್ರಶ್ನೆ ಇದೆ. ಡೆಫಿನೆಟ್ಲಿ ಇಟ್ಸ್ ಇಸ್ IPC ಸೆಕ್ಷನ್ 497. 498A ಬಗ್ಗೆ ಅಂತೂ ನಾನು ವಿಡಿಯೋ ಮಾಡಿದ್ದೀನಿ, ಒಂದು ಬಿಟ್ಟು 3-4 ಮಾಡಿದ್ದೀನಿ, ನೋಡ್ರಿ. ಓಕೆ, ಸೊ ಇದು ಏನು ಹೇಳುತ್ತೆ? ಅಡಲ್ಟ್ರಿ, ವ್ಯಭಿಚಾರ, ಹೆಣ್ಣು ಮಗಳ ಮೇಲೆ ಪುರಾತನ ಪಿತೃಪ್ರಧಾನ ಮತ್ತು ಹಳೆಯ ದೃಷ್ಟಿಕೋನವನ್ನು ಹೇರುವುದು, ಅವಳನ್ನು ಗಂಡನ ಸ್ವತ್ತಿನಂತೆ ನೋಡಲಾಗ್ತಿತ್ತು. ಇದು ಆರ್ಟಿಕಲ್ 14, 15, 21 ವಿರುದ್ಧ ಆಗೈತಿ ಅಂತ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡ್ತು. ನೆಕ್ಸ್ಟ್ IPC ಸೆಕ್ಷನ್ 497 ರದ್ದು ಮಾಡುವಾಗ ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನಿಕ ತತ್ವಕ್ಕೆ ಹೆಚ್ಚು ಮಹತ್ವ ನೀಡಿತು? ಕುಟುಂಬ ರಕ್ಷಣೆ, ಹೆಣ್ಣು ಮಗಳ ಸ್ವಯಂ ನಿಯಂತ್ರಣ ಮತ್ತು ಸಮಾನ ಹಕ್ಕು. ಡೆಫಿನೆಟ್ಲಿ ರಾಜ್ಯ ಪೊಲೀಸ್ ಅಧಿಕಾರ, ಗಂಡನ ಕಾನೂನು ಮರೆಯೋದ ಅಧಿಕಾರ ಇವಂತೂ ಇಲ್ಲಿವೆಲ್ಲ. ಆ್ಯಂಡ್ ಅತಿ ಹೆಚ್ಚು ಪೊಲೀಸರಿಗೇ ಡೈವರ್ಸ್ ಆಗ್ತಿದ್ದಾವೆ, ಅತಿ ಹೆಚ್ಚು ಲಾಯರ್ಸ್ಗೆ ಡೈವರ್ಸ್ ಆಗ್ತಿದ್ದಾವೆ ಬಿಕಾಸ್ ಆಫ್ ದೇರ್ ಆ್ಯಟಿಟ್ಯೂಡ್ ಗೈಸ್. ಓಕೆ, ನೆಕ್ಸ್ಟ್ ಜೋಸೆಫ್ ಶೈನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನದ ವಿಧಿಯನ್ನು ಲಿಂಗ ಆಧಾರದ ಭೇದ ಭಾವ ತ್ಯಜಿಸುವ ಹಕ್ಕು ಎಂದು ಬಳಸಿತು ಅಂತ ನಿಮಗೆ ಪ್ರಶ್ನೆ ಇದೆ. ಆರ್ಟಿಕಲ್ 19, ಆರ್ಟಿಕಲ್ 21, ಆರ್ಟಿಕಲ್ 15. ಆರ್ಟಿಕಲ್ 15 ಲಿಂಗ ಆಧಾರದ ಮೇಲೆ ಯಾವುದೇ ರೀತಿಯಾದಂಥ ಡಿಸ್ಕ್ರಿಮಿನೇಷನ್, ಒಂದು ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತು. ನೆಕ್ಸ್ಟ್ IPC ಸೆಕ್ಷನ್ 497 ರದ್ದು ಮಾಡಿದ ನಂತರ ನ್ಯಾಯಾಲಯ ಯಾವ ಸಲಹೆಯನ್ನು ನೀಡಿದೆ? ವ್ಯಭಿಚಾರವನ್ನು ಕ್ರಿಮಿನಲ್ ಅಪರಾಧವಾಗಿ ಇರಿಸಿ ಅಂತ ಹೇಳ್ತಾ? ನೋ. ವ್ಯಭಿಚಾರವನ್ನು ಸಿವಿಲ್ ಕಾರಣ, ಡೈವರ್ಸ್ಗೆ ಗ್ರೌಂಡ್ ಮಾತ್ರ ಆಗಿ ಪರಿಗಣಿಸಬಹುದು ಅಂತ ಹೇಳ್ತು. ಎಸ್, ಈ ಪ್ರಕರಣದೊಳಗೆ ಹೇಳಿದೆ. ಗಂಡ ಮಾತ್ರ ಪ್ರಕರಣ ಹೂಡಬಹುದು, ಇಲ್ಲ, ಈ ಹೆಂಡತಿನೂ ಹೂಡ್ಬೋದು. ಹೆಣ್ಣು ಮಗಳ ಮೇಲೆ ಶಿಕ್ಷೆ ಹೆಚ್ಚಿಸಬೇಕು. ನೋ, ಇದನ್ನಂತೂ ಹೆಣ್ಮಗಳಿಗೆ ಶಿಕ್ಷೆನೇ ಇರಲಿಲ್ಲ, ಅದಕ್ಕೇನೆ ಇದನ್ನು ತೆಗೆದುಹಾಕಿದ್ದು. ಓಕೆ, ನೆಕ್ಸ್ಟ್ 5th ಕ್ವಶನ್. ಜೋಸೆಫ್ ಶೈನ್ ಪ್ರಕರಣ ತೀರ್ಪನ್ನು ಯಾವ ರೀತಿ ತೀರ್ಪು ಎಂದು ಪರಿಗಣಿಸಲಾಗಿದೆ? ಪಿತೃತ್ವದ ಮೌಲ್ಯವನ್ನು ಬಲಪಡಿಸಿದೆ. ನೋ. ಆ್ಯಂಡ್ ಹೆಣ್ಣು ಮಗಳ ಸಮಾನತೆ ಮತ್ತು ಗೌರವವನ್ನು ಉತ್ತೇಜಿಸಿದೆ. ಓಕೆ, ಕಾನೂನುಗಳ ಸರಳೀಕರಣಕ್ಕೆ ಮಾತ್ರ. ವಿವಾಹ ಸಂಸ್ಥೆಯನ್ನು ದುರ್ಬಲಗೊಳಿಸಲು. ನೋ. ಓಕೆ, B ಈಸ್ ದ ರೈಟ್ ಆನ್ಸರ್. ಹೆಣ್ಣು ಮಗಳ ಸಮಾನತೆ ಮತ್ತು ಗೌರವವನ್ನು ಉತ್ತೇಜಿಸಿದೆ ಈ ಪ್ರಕರಣ ಅಂತಲೇ ನಾವು ಹೇಳ್ಬೋದು ಗೈಸ್. ಇದುವೇ ಜೋಸೆಫ್ ಶೈನಿ ಪ್ರಕರಣ. ಇಲ್ಲಿಗೆ ಭಾರತದಲ್ಲಿ ವ್ಯಭಿಚಾರ ಕಾನೂನುಬದ್ಧವಾಗಿ ಏನಿತ್ತೋ ಅದನ್ನು ಈ ಒಂದು ಪ್ರಕರಣದಲ್ಲಿ ತೆಗೆದುಹಾಕಲಾಯಿತು. ಓಕೆ, ಪುರುಷರಿಗೆ ಮಹಿಳೆಯರಿಗೆ ಬೇರೆ ಬೇರೆ ಹಕ್ಕುಗಳೇನಿದ್ದೋ ಅವಕ್ಕೂರನ್ನು ತೆಗೆದು ಈಗ ಬೇಕು ಅಂದರೆ ಇಬ್ಬರೂ ಕೂಡ ಬೇರೆ ಸಂಬಂಧಗಳನ್ನು ಹೊಂದಬಹುದು. ಮೊದಲು ಪುರುಷ ಮಾತ್ರ ಹೊಂದಿದ್ದ, ಮಹಿಳೆ ಮೇಲೆ ಕಂಪ್ಲೇಂಟ್ ಹಾಕ್ತಿದ್ದಾರೆ. ಈಗ ಮಹಿಳೆನೂ ಪುರುಷನ ಮೇಲೆ, ಪುರುಷನು ಮಹಿಳೆ ಮೇಲೆ ಕಂಪ್ಲೇಂಟ್ ಹಾಕಿ ಇಬ್ಬರೂ ಕೂಡ ಬೇಕು ಅಂದರೆ ಡೈವರ್ಸ್ನ ತಗೋಬಹುದು. ಆದರೆ ಇಬ್ಬರಿಗೂ ಕೂಡ ಬೇಕು ಅಂದರೆ ಅವರು ವ್ಯಭಿಚಾರದಲ್ಲಿ ಭಾಗಿಯಾಗಬಹುದು.
ಮೀನ್ಸ್ ಅವರು ಅದಕ್ಕೆ ಕ್ರಿಮಿನಲ್ ಕೇಸ್ ಅಂತ ಈಗಿಲ್ಲ, ಅದನ್ನು ತೆಗೆದುಹಾಕಲಾಗಿದೆ. ನೋಡಿ, ಧಾರವಾಡದ ಸಪ್ತಾಪುರ್ನಲ್ಲಿ ಕನಮಡಿ ಇನ್ಸ್ಟಿಟ್ಯೂಟ್ ಹೊಸ ಬ್ರ್ಯಾಂಚ್ ಪ್ರಾರಂಭ ಆಗಿದೆ ಗೈಸ್. ಎಕ್ಸಾಕ್ಟ್ಲಿ ಸಪ್ತಾಪುರ್ ಬಾವಿ ಹತ್ರನೇ. ಆ್ಯಂಡ್ ನಿಮಗೆ ನಾನು ಈ ಪ್ರಕರಣವನ್ನು ಯಾವ ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ರತಿಯೊಂದನ್ನು ಹೀಗೆ ಡೀಟೇಲ್ ಆಗಿ ನಿಮಗೆ ಕಲಿಬೇಕಿತ್ತಂದರೆ ಎಸ್, ಅವರ್ ಇನ್ಸ್ಟಿಟ್ಯೂಟ್ ಈಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನೀವು ಬಂದು ಇಲ್ಲಿ ಅಡ್ಮಿಷನ್ ತೊಗೋಬೋದು. IAS, KAS, PSI, ESI, FD, SD ಎಲ್ಲ ಕೋರ್ಸ್ಗಳಿಗೂ ಕೂಡ ನಾವು ನಿಮಗೆ ಗೈಡ್ ಮಾಡ್ತೀವಿ. ಈವನ್ ಮೆಂಟರ್ಶಿಪ್ ಪ್ರೊವೈಡ್ ಮಾಡ್ತೀವಿ. ನೀವು ಪಾಸ್ ಆಗೋವರೆಗೂ ಕೂಡ ನಿಮ್ಮ ಜೊತೆಗಿರ್ತೀವಿ ಆ್ಯಂಡ್ ನಿಮಗೆ ಹೆಲ್ಪ್ ಮಾಡ್ತೀವಿ. ನಮ್ಮ ಸಂಸ್ಥೆ ಎಲ್ಲ ಪುಸ್ತಕಗಳು ಕೂಡ ನಿಮಗೆ ನಮ್ಮ ಸಪ್ತಾಪುರ್ನ ಈ ಬ್ರ್ಯಾಂಚ್ನಲ್ಲಿ ದೊರೀತವೆ ಗೈಸ್. ಆ್ಯಂಡ್ ಗೇಮ್ ಚೇಂಜರ್, ಡೆಫಿನೆಟ್ಲಿ ಈ ಪುಸ್ತಕಗಳನ್ನ ನೋಡಿರಿ, ಒಂದು ಸರ್ತಿ ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಈ ಥರ ಪ್ರತಿಯೊಂದನ್ನು ಪ್ರಶ್ನೆ ಮಾಡುತ್ತಾ ಡಿಬೇಟ್ ಆ್ಯಂಡ್ ಡಿಸ್ಕಷನ್ ಮಾಡುತ್ತಾ ಕಲೀಲಿಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಮಜಾ ಬರುತ್ತೆ. ಕಲಿಸ್ಲಿಕ್ಕೆ ನನಗೆ ಭಾಳ ಮಜಾ ಬರುತ್ತೆ. ಐ ಹೋಪ್ ನಿಮಗೂ ಕೂಡ ಮಜಾ ಬರುತ್ತೆ ಅಂತ ಭಾಳಷ್ಟು ಜನ ಹೇಳಿದ್ದೀರಾ. ಸೊ ಈ ಥರ ನಮಗೆ ಕ್ಲಾಸಸ್ನ ಮಾಡಿದರೆ ಭಾಳ ಉಪಯೋಗ ಅಂತ. ಇದು ಒಂದೇ ಸಬ್ಜೆಕ್ಟ್ ಅಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಇವತ್ತಿನ ಒಂದು ಕಾನೂನಿಗೆ ಅಪ್ಡೇಟ್ ಆಗಿ ಇವತ್ತಿನ ಒಂದು ವಿಷಯಗಳನ್ನ ಅಪ್ಡೇಟ್ ಮಾಡಿ ನಿಮಗೆ ಪಾಠಗಳನ್ನ ಹೇಳಿಕೊಡಲಾಗುತ್ತೆ ಗೈಸ್. ಸೊ ಕ್ವಾಲಿಟಿ ಶಿಕ್ಷಣಕ್ಕಾಗಿ ಕನಮಡಿ ಸಂಸ್ಥೆ ನಿಮಗಾಗಿ ರೆಡಿ ಇದೆ. ಯು ಕ್ಯಾನ್ ಕಮ್ ಆ್ಯಂಡ್ ನೀವು ಬಂದು ಒಂದು ಸರ್ತಿ ವಿಸಿಟ್ ಮಾಡಿರಿ. ಆ್ಯಂಡ್ ಯಾರು ಪುಸ್ತಕ ತೊಗೋಬೇಕು ಅಂತೀರಿ, ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಆರ್ಡರ್ ಮಾಡ್ಬೋದು. ನಿಮ್ಮ ಮನೆಗೆ ಪುಸ್ತಕವನ್ನು ಅಂಚೆ ಮೂಲಕ ನಾವು ಕಳಿಸ್ಕೊಡ್ತೀವಿ. 7892086178 ದಿಸ್ ಈಸ್ ಮೈ ನಂಬರ್. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ನೀವು ಪುಸ್ತಕಗಳನ್ನ ಖರೀದಿ ಮಾಡ್ಬೋದು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಲೈಕ್ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ.